ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿಯವರೇ ಏನ್ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಅದ್ಭುತವಾಗಿರುವಂತಹ ಗುಜರಾತಿ ಶೈಲಿಯ ಮೀನ್ ಸಾರು, ಮೀನಿನ ಫ್ರೈ ಮಾಡ್ತಾ ಇದ್ದಾರೆ. ನಮ್ಮ ಸಂಜಯ್ ಅವರು ಬಂದಿದ್ದಾರೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಸುಚಿ ಕಿಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಸನ್ಪ್ಯೂರ್, ಕರ್ನಾಟಕದ ನಂಬರ್ 1 ಅಡಿಗೆ ಎಣ್ಣೆ. ಫಿಸಿಕಲಿ ರಿಫೈನ್ಡ್ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲೇ ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರು ಅಡುಗೆ ಮಾಡಿಸ್ತಾ ಇದ್ದೀರಾ? ಯಾರು ಕರೆಸ್ತಾ ಇದ್ದೀರಾ? ವಿಶೇಷ ವೆಜ್ಜಾ ನಾನ್ ವೆಜ್ಜಾ ಏನ್ ಮಾಡಿಸ್ತಾ ಇದ್ದೀರಾ ಮುರಳಿ ಅವರಂತೆ ತುಂಬಾ ಜನ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬರನ್ನು ಕರೆಸ್ತಾ ಇದೀವಿ. ಅವ್ರ ಹೆಸರು ಬಂದು ಸಂಜಯ್ ಅಂತ, ಸಂಜಯ್ ಪರಮ್ ಅಂತೇಳಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸಂಜಯ್ ಅವರು ಅವ್ರ ಬಗ್ಗೆ ಒಂದು ಅಷ್ಟು ಹೇಳಬೇಕು. ಯಾಕಂದರೆ ಅವರ ಹೆಂಡತಿ ತುಂಬ ಅದೃಷ್ಟ ಮಾಡಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಹೆಂಡತಿಗೆ ಬೇಕಾದ್ದನ್ನು ಟಕ್ಕಂತ ಮಾಡ್ಕೊಡ್ತಾರೆ ಸರ್. ಹೋಗ್ಲಿ, ಅವ್ರ ಹೆಂಡತಿಗೆ ಮಾಡ್ಕೊಡ್ತಾರಾ? ಇಲ್ಲ. ನಮ್ಮ ಇಡೀ ಕ್ಲಬ್ಬಲ್ಲಿರೋ ಫ್ರೆಂಡ್ಸ್ ಗ್ರೂಪ್ಗೆಲ್ಲನೂ ಸಂಜಯ್ ಅಡುಗೆ ಅಂದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಸಂಜಯ್ ಅವ್ರ ಕೈಗುಣ ಅಂಥದ್ದು. ಯಾಕಂದರೆ ಇವರು ಮೂಲತಃ ಗುಜರಾತ್ನವರು. ಆದರೆ ಬೆಂಗಳೂರಿಗೆ ಬಂದು 40 ವರ್ಷ 50 ವರ್ಷನೇ ಆಗೋಯ್ತು ಬಿಡಿ. ಆ ಗುಜರಾತಲ್ಲಿ ಒಂದು ಅಷ್ಟು ಅಡುಗೆಗಳನ್ನ ಮಾಡ್ತಾರೆ ಮುರಳಿಯವರೇ. ಅದು ನಿಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೇಕು. ನಾನು ನಮಗೆ ಚಾನ್ಸೇ ಕೊಡಲ್ಲ ನೀವು ಅಂತ ಗಲಾಟೆ ಮಾಡ್ತಾಯಿದ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಜಯ್ ಅವ್ರನ್ನ ಕರೆಸ್ತಾ ಇದ್ದೀವಿ. ಅದ್ಭುತವಾಗಿರುವಂಥ ಗುಜರಾತಿ ಶೈಲಿಯ ಅಡುಗೆಗಳನ್ನ ಮಾಡಿಸ್ತಾ ಇದ್ದೀವಿ. ಸಂಜಯ್ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಮುರಳಿ ಅವರೇ. ಸಂಜಯ್ ನಮಸ್ಕಾರ. ಸಂಜಯ್ ಅವರು ನಮ್ಮ ಮಲೇಶ್ವರಲ್ಲಿ ಇರ್ತಕ್ಕಂಥವ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದ ಕೈ ರುಚಿ ಮಾಡ್ತಾರೆ ರೀ. ಹೆಂಗೂ ಮಾಡ್ತಾರೆ ಅಂದರೆ ಕಳೆದೋಗ್ಬಿಡ್ಬೇಕು ನೀವು. ಅಂತಹ ಅದ್ಭುತವಾದಂಥ ಕೈ ರುಚಿಗಳು ಏನು ಕೇಳ್ತೀರಾ? ಜೋಳದ ರೊಟ್ಟಿ ಮಾಡ್ತೀನಿ, ಚಪಾತಿ ಮಾಡ್ತೀನಿ, ಮೀನು ಸಾರು ಮಾಡ್ತೀನಿ, ಚಾಟ್ನ ಮಾಡ್ತೀನಿ, ಬರಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಸಂಜಯ್ಗೆ. ಸಂಜಯ್ ಅವ್ರನ್ನ ಕರೆಸಿದ್ದೀವಿ. ಸಂಜಯ್ ಇವತ್ತು ಏನು ಮಾಡ್ತಾ ಇದ್ದೀರಾ ನಮಗೆ ನೀವು? ಇವತ್ತು ನಿಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡ್ತಾ ಇರೋದು ಫಿಶ್ ಕರಿ, ಮೀನ್ ಸಾರು, ಗುಜರಾತಿ ಸ್ಟೈಲಲ್ಲಿ, ಗುಜರಾತಿ ಶೈಲಿಯ ಸೌತ್ ಗುಜರಾತ್ ಸ್ಟೈಲಲ್ಲಿ ಮೀನ್ ಕರಿ. ಯಾಕಂದರೆ ಗುಜರಾತಲ್ಲಿ ನಾರ್ತು ಸೌತ್ ಎಲ್ಲ ಇದೆ. ಇದು ಸೌತ್ ಗುಜರಾತು, ದಕ್ಷಿಣ ಗುಜರಾತು ಶೈಲಿಯ ಅದ್ಭುತವಾದಂಥ ಮೀನಿನ ಸಾರನ್ನ ಮಾಡ್ತಾ ಇದ್ದಾರೆ. ಮೀನು ಸಾರು ತಿಂದರೆ ಕಳೆದೋಗ್ಬಿಡ್ತೀರ ಮುರಳಿಯವರೇ. ದೈವ ದಾಮನೆಲ್ಲನೂ ಇದೇ ಥರ ಮೀನು ಸಾರು ಮಾಡೋದು. ನೀವು ಇದನ್ನು ತಿಂದೇ ಇಲ್ಲ, ನೀವು ನೋಡೇ ಇಲ್ಲ. ನಾನು ಮಾಡ್ತೀನಿ, ಇವತ್ತು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಇವತ್ತಿನ ಸುಚಿ ಕಿಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜಯ್, ಶುರು ಮಾಡೋ ಕೆಲಸನಾ? ಎಸ್ ಸರ್. ಮೀನು ಸಾರು ಮತ್ತು ಮೀನಿನ ಫ್ರೈಗೆ ಬೇಕಾಗುವಂಥ ಸಾಮಗ್ರಿಗಳು: ಕೊತ್ತಂಬರಿ, ಹಸಿಮೆಣಸಿನಕಾಯಿ ಪೇಸ್ಟ್, ಹುಣಸೆಹಣ್ಣು, ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಂಕಾಳು, ಸಾಸಿವೆ, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಟೊಮೆಟೊ, ನಿಂಬೆಹಣ್ಣು, ಈರುಳ್ಳಿ, ಮೀನು, ಉಪ್ಪು, ಎಣ್ಣೆ. ಓಕೆ ಸಂಜಯ್, ಶುರು ಮಾಡೋಣ. ಇವತ್ತು ಅರ್ಧ ಕೆಜಿ ಮೀನು ತಂದಿದ್ದೀರಾ ನೀವು? ಯಾವ ಮೀನು ತಂದಿದ್ದೀರಾ ನೀವು? ಇದು ಬ್ಲ್ಯಾಕ್ ಪಾಂಪ್ಲೆಟ್ ಅಂತ. ಪಾಂಪ್ಲೆಟ್ ಅಂದ್ರೆ ನನಗೊಂದು ಹೇಳಿ, ಇವಾಗ ಮೀನಿನ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದು. ಈ ಮೀನಿನ ಸಾರನ್ನ ಯಾವ ಮೀನಲ್ಲಿ ಮಾಡ್ಬೋದು ಅಥವಾ ಎಲ್ಲ ಮೀನಲ್ಲೂ ಮಾಡ್ಬೋದು? ಎಲ್ಲ ಮೀನ್ ಜೊತೆಗೂ ಮಾಡ್ಬೋದು. ಓಕೆ, ಇದು ಯಾವ್ದು ಜೊತೆ ಕಾಟ್ಲಾ ಮಾಡ್ಬೋದು, ಸುರ್ಮೈ ಮಾಡ್ಬೋದು, ಬ್ಲ್ಯಾಕ್ ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್, ಬಾಂಗ್ಡಾ ಫಿಶ್, ಇಂಡಿಯನ್ ಸಾಲ್ಮನ್, ಓಕೆ, ಎಲ್ಲಾ ಮೀನ್ ಜೊತೆಗೂ ಇದನ್ನ ಈ ಸಾರು ಮಾಡ್ಬೋದು. ಈ ಸಾರು ಮಾಡ್ಬೋದು. ಇದು ಯಾವ್ದು ಜೊತೆ ಚೆನ್ನಾಗಿರುತ್ತೆ ಈ ಸಾರು? ಈ ಸಾರು ಅನ್ನದ ಜೊತೆಗೆ, ಜೋಳದ ರೊಟ್ಟಿ, ಚಪಾತಿ, ಇದೆಲ್ಲ ಜೊತೆಗೂ ಚೆನ್ನಾಗಿರುತ್ತೆ. ನಾನೇನು ಕೇಳಿದೆ ಗೊತ್ತಾಯ್ತಾ ನಿಮಗೆ? ನಾವು ಮೀನಿನ ಸಾರು ಅಂದರೆ ಬರೀ ರೈಸಿಗೆ ತೊಗೊಳ್ತೀವಿ. ಇವ್ರು ಹೇಳ್ತಾರೆ ಸರ್ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ನೀವು ತಿನ್ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುಜರಾತ್ ಶೈಲಿಯ ಮೀನಿನ ಸಾರು ಮಾಡೋಕ್ಕೋಸ್ಕರ ಸಂಜಯ್ ಅವರು ಬಂದಿದ್ದಾರೆ. ಸಂಜಯ್, ಇವಾಗ ಫಸ್ಟ್ ಇದು ಬಂದ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ಓಕೆ, ಹಸಿಮೆಣಸಿನಕಾಯಿ ಪೇಸ್ಟ್ 1 ಸ್ಪೂನು. ಓಹೋ, ಹಸಿಮೆಣಸಿನಕಾಯಿ ಪೇಸ್ಟ್ ಬೇಕಾ? ಅರ್ಧ ಸ್ಪೂನ್ ಇದ್ರೆ ಸಾಕೋದು. ಓಕೆ, ಖಾರವಾಗಿರ್ಬೇಕಲ್ಲ, ಮಜವಾಗಿರ್ಬೇಕಲ್ಲ. ಹೌದು. ಅಚ್ಕಾರದ ಪುಡಿ. ಓಕೆ, ಡನ್. 1 ಸ್ಪೂನು. ಇದು ಸ್ವಲ್ಪ ಖಾರ ಜಾಸ್ತಿ ಇರೋದಂಥದ್ದು. ಅಚ್ಕಾರದ ಪುಡಿನ 2 ಥರ ಅಚ್ಕಾರದ ಪುಡಿ, ಒಂದು ಕಲರ್ಗೆ ಒಂದು ಖಾರಕ್ಕೆ. ಓಕೆ, ಡನ್. ಅಚ್ಕಾರದ ಪುಡಿ ಯಾಕಾಯ್ತು? ಸ್ವಲ್ಪ ಗರಂ ಮಸಾಲೆ ಹೋಮ್ ಮೇಡ್, ಸ್ವಲ್ಪ 1/4 ಸ್ಪೂನು. ಹಲ್ದಿ 2 ಚಿಟಿಕೆ ಹಲ್ದಿ. ಓಕೆ, ಆಮೇಲೆ ಧನಿಯಾ ಜೀರಾ ಪೌಡ್ರು, ಅದು 1 ಸ್ಪೂನ್ ಹಾಕಬೇಕಾಗತ್ತೆ. ಇದು ಓಕೆ ಸರ್. ಇದು ಹಾಕಿದ್ಮೇಲೆ ಕೊತ್ತಂಬರಿ. ಓಕೆ, ಎಸ್. ಗುಜರಾತಿ ಶೈಲಿಯ ಮೀನಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್, ಜೊತೆಗೆ ಎಣ್ಣೆ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಸನ್ಪ್ಯೂರ್ ಆಯಿಲನ್ನು. ಸನ್ಪ್ಯೂರ್ ಆಯಿಲ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ, ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ. ಸನ್ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಕಾರ್ಯಕ್ರಮದ ಅಡುಗೆನ ಮಾಡ್ತಾ ಇದ್ದೀವಿ. ಎಣ್ಣೆ ಹಾಕ್ಕೊಂಡಿದ್ದೀವಿ, ನಿಂಬೆಹಣ್ಣು. ಓಹೋ, ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ, ದೇಶದಿಂದ ದೇಶಕ್ಕೆ, ರಾಜ್ಯದಿಂದ ರಾಜ್ಯಕ್ಕೆ, ಎವರಿ 30 ಕಿಲೋಮೀಟರ್ಗೆ ನಮ್ಮ ಆಹಾರ, ಜೀವನ ಶೈಲಿ ಎಲ್ಲವೂ ಚೇಂಜ್ ಆಗುತ್ತೆ. ನಮ್ಮೆಲ್ಲ ಬೇರೆ ಥರ ಮಾಡ್ತೀವಿ ಮೀನಿನ ಸಾರು. ಇದು ಗುಜರಾತಿ ಶೈಲಿಯ ಮೀನಿನ ಸಾರು. ಎಷ್ಟು, 2 ನಿಂಬೆಹಣ್ಣು ಬೇಕಾ ಸರ್? ಇಲ್ಲ, 1.5 ನಿಂಬೆಹಣ್ಣು ಸಾಕು. 1.5 ನಿಂಬೆಹಣ್ಣು.
ಪುಡಿ ಉಪ್ಪು, ಪುಡಿ ಉಪ್ಪು, ಸ್ವಲ್ಪ ನೀರು ಹಾಕ್ತೀನಿ. ಹಾಕಿ ಸರ್. ಯಾವ ಥರ ಈ ಮೀನಿನ ಸಾರು ಮಾಡ್ಕೋಬೋದು, ಅದೇ ಮೀನು ಇದಿರಬೇಕು ಅವೆಲ್ಲ ಕತೆ ಏನೂ ಇಲ್ಲ. ಇದು ಬೇಕಂದ್ರೆ ಆಸ್ ಇಟ್ ಈಸ್ ಇದೆಲ್ಲ ಆಯ್ತು. ಓಕೆ. ಫ್ರೈ ಮಾಡ್ಬೇಕಂದ್ರೆ ಏನಿಲ್ಲ, ಇದನ್ನ ಡೈರೆಕ್ಟ್ ಫ್ರೈ ಮಾಡಿ. ಫ್ರೈ ಮಾಡೋದು ಮಾಡ್ಬೋದಾ? ಇದೇ ಮಸಾಲ ಸಖತ್ತಾಗಿರುತ್ತಾ? ನೀವು ಮಾಡಿ ನೋಡಿ ಆಮೇಲೆ ಹೇಳಿ. ನೋಡಿ ಗೊತ್ತಿಲ್ಲ ನಮ್ಮಲ್ಲಿ ಎಲ್ಲ ಮಸಾಲೆ ಕಾಂಪ್ಲಿಕೇಟ್ ಏನು ಇರೋದಿಲ್ಲ. ಫಿಶ್ ಮಾಡ್ಕೊಳ್ಳಿ, ಸಾರು ಬೇಡ ಅಂದರೆ ಇದನ್ನೇ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಸಾರೇ ಚೆನ್ನಾಗಿರುತ್ತಲ್ಲ? ಸಾರು ಚೆನ್ನಾಗಿರುತ್ತೆ, ಫ್ರೈಯು ಚೆನ್ನಾಗಿರುತ್ತೆ. ಅರ್ಧ ಕೆಜಿ ಮೀನಿನ ಸಾರನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಸಂಜಯ್ ಅವರು ಬಂದಿದ್ದಾರೆ, ಮಲ್ಲೇಶ್ವರಂ ಒಯಾಲಿ ಕಾವಲಿಂದ ಬಂದಿದ್ದಾರೆ. ಅದ್ಭುತವಾದಂಥ ಅಡುಗೆ ಮಾಡೋದ್ರಲ್ಲಿ ನಂಬರ್ 1 ಆಗಿರುವಂಥ ಸಂಜಯ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಗುಜರಾತಿ ಶೈಲಿಯ ಅಡುಗೆಗಳನ್ನ ಮಾಡಿ ತೋರಿಸೋಕ್ಕೋಸ್ಕರ ನಾನ್ ವೆಜ್, ವೆಜ್, ಗುಜರಾತಿ ಶೈಲಿ. ಎಸ್, ಎರಡೂ ಮಾಡ್ತಾರೆ. ನೋಡಿದ್ರಾ ಸರ್, ನಾನ್ ವೆಜ್ ಅಂತ ತಿಳ್ಕೊಬೇಡಿ, ನಾವು ವೆಜ್ಜಲ್ಲೂ ತುಂಬ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನೀವು ನೋಡಿ ತಿಳ್ಕೊಬೇಕಾಗಿದೆ ಇಷ್ಟೇನೆ. ಅದು ಅಡುಗೆ ಮಾಡೋದು ಒಂದು ಹವ್ಯಾಸ ಮತ್ತು ಖುಷಿ ಕೊಡುವಂಥದ್ದು. ಅವ್ರೇನು ಅಡುಗೆಯವರೇ ಆಗಿರಬೇಕು ಅಂತೇನಿಲ್ಲ, ಹೇಳಿದ್ರೆ ಬೇಸಿಕಲಿ ಬಿಸ್ನೆಸ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ. ಮಹಾರಾಜ ಅವರು ಅಡುಗೆನೂ ಫೇಮಸ್ ಆಗಿದ್ರು. ಭೀಮಸೇನ ಅವನು ಮಹಾರಾಜ ರೀ, ಅವ್ರು ಅಡುಗೆ ಮಾಡ್ತಾಯಿದ್ರು. ಅಡುಗೆ ಮಾಡೋದೊಂದು ಪ್ಯಾಷನ್ನು. ನೋಡಿ ಅಡುಗೆ ಮಾಡೋರೆಲ್ಲ ಹೆಂಗಿರ್ತಾರೆ, ಗಟ್ಟಿಮುಟ್ಟಾಗಿ ಅವ್ರಿಗೆ ಬೇಕಾದನ್ನ ಮಾಡಿಕೊಂಡು ಬೇಕಾದನ್ನ ತಿನ್ಕೊಂಡು ಮಾಜವಾಗಿ ಜೀವನ ಎಂಜಾಯ್ ಮಾಡ್ತಾ ಇದ್ದಾರೆ. ಸಂಜಯ್, ಮದುವೆಗೆ ಎಷ್ಟು ವರ್ಷ ಆಯ್ತು ಗುರು ನಿಮಗೆ? 34 ವರ್ಷ ಆಯ್ತು. ಬಟ್ ನನ್ನ ಗುರು ನನ್ನ ಹೆಂಡ್ತಿನೇ. ಹೌದಾ? ಅವಳ ಹತ್ರ ಅಡುಗೆ ಕಲ್ತಿದ್ದ? ಮೇಡಮ್ ಚೆನ್ನಾಗಿ ಅಡುಗೆ ಮಾಡ್ತಾರಾ? ವೆರಿ ಗುಡ್. ಮದ್ದೆ ಗೊತ್ತಿಲ್ಲ, ಅವನೇ ಕರ್ಸಿದ್ದಲ್ಲ ಗುರು. ಹೋಗಿ ಎಷ್ಟು ಜನ ಮಕ್ಕಳು ನಿಮಗೆ? 2 ಹೆಣ್ಮಕ್ಳು. ಏನ್ ಮಾಡ್ತಾರೆ ಸರ್ 2 ಹೆಣ್ಮಕ್ಳು? 2 ಹೆಣ್ಮಕ್ಳು ಮದುವೆ ಆಗಿ ಮೊಮ್ಮಗು ಎಲ್ಲ ಇದೆ. ನಿಮ್ಗ? ಎಸ್. ಇನ್ನ ಅಪ್ಪಾಗ ತರ ಕಾಣ್ತಿದ್ರೆ ನೀವು, ಮೊಮ್ಮ ತಾತ ಆಗ್ಬಿಟ್ಟಿದ್ದೀರಾ ನೀವು. ಎಸ್, ಗ್ರೇಟ್ ಸರ್. ಮಗಳಲ್ಲಿದ್ದಾಳೆ? ಒಬ್ಳು US ಅಲ್ಲಿ ಇದ್ದಾಳೆ. ಓಕೆ. ಒಬ್ಳು ಇಲ್ಲಿ ಬೆಂಗಳೂರಲ್ಲೇ ಇದ್ದಾಳೆ. ಚಿನಹ ಪ್ಯೂರ್ ಆಯಿಲ್ ಫ್ರೀ ಆಡ್ ಹುಷಾರಾಗಿರಿ. ಬನ್ನಿಮ್ಮ. ಅಣ್ಣ ಪ್ಯೂರ್ ಆಯಿಲ್ ಕೊಡಿ. ಪ್ಯೂರ್ ಅಂದ್ರೆ ಸನ್ ಪ್ಯೂರ್. ಏನ್ ವ್ಯತ್ಯಾಸ? ಬೇರೆ ಎಣ್ಣೆ ಹೇಗೆಗೋ ರೀಫೈನ್ ಆದ್ರೆ ಸನ್ ಪ್ಯೂರ್ ಮಾತ್ರ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಗವರ್ಮೆಂಟ್ ಸರ್ಟಿಫೈಡ್ ಪೇಟೆಂಟೆಡ್ ಟೆಕ್ನಾಲಜಿಯಿಂದ ಫಿಸಿಕಲಿ ರೀಫೈನ್ ಆಗತ್ತೆ. ಆದ್ರೆ ಡಕೋಟಾ ಆಡ್ ಅಲ್ಲಿ ವಡೆ ತಿಂದು ಎಣ್ಣೆ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದಾರಲ್ಲ ಈ ಆಡು, ಇದು ಕಾಮಿಡಿ. ಎಷ್ಟೋ ವರ್ಷಗಳಿಂದ ನಿಮ್ಮ ಅಜ್ಜಿ, ನಿಮ್ಮ ಅಮ್ಮ, ನಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಬಳಸ್ತಾ ಇರೋದು ಸನ್ ಪ್ಯೂರೇ. ಹಾಗಿದ್ರೆ ಸನ್ ಪ್ಯೂರೇ ಕೊಡಿ. ಹುಷಾರಾಗಿರಿ. ಫಿಸಿಕಲಿ ರಿಫೈನ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲೇ ತಗೊಳ್ಳಿ. ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಅವ್ರದೇ ಸ್ವಂತವಾದಂಥ ಮಸಾಲದಿಂದ ಮ್ಯಾರಿನೇಷನ್ ಮಾಡಿದ್ದಾರೆ. ಇದು ಟೊಮೆಟೊ 4. ಈಗ ಇನ್ನೊಂದ್ಸರಿ ಕ್ಲಾರಿಟಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಚೆನ್ನಾಗಿ ಮೀನನ್ನೆಲ್ಲ ಮ್ಯಾರಿನೇಷನ್ ಮಾಡಿಟ್ಟಿದ್ದಾರೆ. ಮ್ಯಾರಿನೇಷನ್ ಮಾಡಿದ್ರಲ್ಲಿ ಇದನ್ನು ನೀವು ಬೇಕಾದ್ರೆ ಫ್ರೈ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೋದು, ಅರ್ಧ ತೆಗೆದು ಸಾರು ಮಾಡ್ಕೋಬೋದು. ಏನು ಮಾಡ್ತೀರಿ ನೀವು? ಇವಾಗ ನಾವು ಮಾಡ್ತೀವಿ. ಫಸ್ಟ್ ಸಾರಿಗೆ ರೆಡಿ ಮಾಡ್ತೀವಿ ಪ್ಯೂರಿಗೆ. 4 ಫ್ರೈ ಮಾಡ್ಕೊಡ್ತೀರಾ ಅಥವಾ 2 ಫ್ರೈ ಮಾಡೋಣ? 3 ಫ್ರೈ ಮಾಡೋಣ. 3 ಫ್ರೈ ಮಾಡೋಣ. ಇನ್ನು ಮಿಕ್ಕಿದ್ರೆ ಸಾರು ಮಾಡೋಣ. 4 ಜನ ಇದೆ, 4 ಫ್ರೈ ಮಾಡೋಣ. ಟೊಮೆಟೊ ಇಷ್ಟು ಸಾರಿಗೆ 2 ಟೊಮೆಟೊ ಇದ್ರೆ ಸಾಕು. ಓಕೆ. ಟೊಮೆಟೊ ಜೊತೆಗೆ 2 ಟೊಮೆಟೊ, ಒಂದು ಒಂದು ಸಣ್ಣ ಈರುಳ್ಳಿ ಅರ್ಧ ಭಾಗ, ಸ್ವಲ್ಪ ಇದು ಕಾಶ್ಮೀರಿ ಚಿಲ್ಲಿ ಹಾಕೋದು ಕಲರ್ಗೆ, ನಮ್ಮ ಚಿಲ್ಲಿ ಹಾಕೋದು ಖಾರಕ್ಕೆ. ಓಕೆ, ಎಣ್ಣೆ ಬಿಸಿ ಇಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಸನ್ ಪ್ಯೂರ್, ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ, ಭಾರತದ ಫಿಸಿಕಲಿ ರೀಫೈಂಡ್ ಮಾಡಿರೋ ಮೊಟ್ಟ ಮೊದಲನೇ ಎಣ್ಣೆ, ಜೊತೆಗೆ ವಿಟಮಿನ್ ಎ ಮತ್ತು ಡಿ ಹೇರಳವಾಗಿರ್ತಕ್ಕಂಥ ಎಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೊಮೆಟೊ ಪ್ಯೂರಿ ಮಾಡಿರೋದು, ಟೊಮೆಟೊ ಮತ್ತೆ ಈರುಳ್ಳಿ ಸ್ವಲ್ಪ ಹೇಗಿರ್ತದಲ್ಲ ಅಂತ ಮುಚ್ಚಿಟ್ರೆ ಹೊಗೆ ಎಲ್ಲ ನೋಡಿದ್ರ ಹೆಂಗೆ ಕಲ್ತಿರ್ಬೇಕು ಅಡಿಗೆ. ಹಿಂಗೆ ಹಿಡ್ಕೊಂಡ್ ತಗೊಂಡು ನಾನು ಭಯಬಿದ್ದೆ, ಏನಕ್ಕೆ ಹಿಂಗೆ ಹಿಡ್ಕೊಳ್ತಾ ಇದ್ದಾರೆ ಅಂತ. ಅಂದರೆ ಎಗರಬಾರ್ದು ಮೇಲೆ ಅಂತ ನೋಡಿ, ಅಷ್ಟೇ ಮುಗೀತು. ಓಕೆ, ಎಣ್ಣೆಯಲ್ಲಿ ಟೊಮೆಟೊ ಅಚ್ಚ ಖಾರದ ಪುಡಿ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲ ತಯಾರಾಗಿದೆ. ಸಾಮಾನ್ಯವಾಗಿ ಗಂಡಸರ ಮನೆಯೊಳಗೆ ಅಡುಗೆ ಮನೆಯೊಳಗೆ ಸೇರಿಸಲ್ಲ. ಹೋಗಿ ಗಲೀಜು ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ, ಪಾತ್ರೆ ಅಲ್ಲೇ ಬಿದ್ದು. ಈ ಅಪ್ಪ ಹಂಗಲ್ಲ ಪೋ, ಇಷ್ಟು ನೀಟಾಗಿ ಮಾಡಿದ್ರೆ ತಾನೇ ಬಿಡ್ತಾರೆ. ನೋಡಿ ಎಷ್ಟು ನೀಟು, ಎಷ್ಟು ಕ್ಲೀನು, ಎಗರಬಾರ್ದು ಸಾರ್, ಸಿಡಿಬಾರ್ದು ಸಾರ್, ನೀಟಾಗಿ ಎಷ್ಟು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದ್ಭುತವಾದ ಕೆಲಸ ಹೇಳ್ಕೊಟ್ಟಿದ್ದಾರೆ ಅವ್ರ ಹೆಂಡ್ತಿಯವರು. ಅವ್ರ ಹೆಂಡ್ತಿಗೆ ಒಂದು ಥ್ಯಾಂಕ್ಸ್. ನಿಮ್ಮ ಹೆಂಡ್ತಿ ಹೆಸರು ಹೇಳಲಿಲ್ಲ? ಭಾವನಾ ಪರಮಾರ್ ಅಂತ. ಯಾವ ನಿಮ್ಮ ವೈಫ್ ಎಲ್ಲಿ? ಇವರು ವೈಫ್ ಪುಣೆಯಿಂದ. ಓಕೆ ಓಕೆ. ನಾನು ನಮ್ಮೂರು ವಲ್ಸಾಡ್ ಅಂತ ಡಿಸ್ಟ್ರಿಕ್ಟ್. ಎಲ್ಲಿ? ಗುಜರಾತಲ್ಲ? ಗುಜರಾತಲ್ಲಿ. ಎಷ್ಟು ಜನ ಅಣ್ಣ ತಂದಿರಿ ನೀವು? 3 ಜನ ಅಣ್ಣ ತಮ್ಮಿದ್ರು. ಹುಣಸೆ ಹಣ್ಣನ್ನ ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದಾರೆ, ಯಾಕಂದ್ರೆ ಹುಳಿ ಬೀಳುತ್ತೆ.
ಯಾವಾಗ ಯಾವುದೇ ಜನ ಮೀನು ಸಾರು ಮಾಡಿದ್ರೂ ಕೂಡ ಮೀನು ಸಾರಲ್ಲಿ ವಿಶೇಷ ಏನಂದರೆ ಅದಕ್ಕೆ ಹುಳಿ ಬಿದ್ರೇ ಆ ಮೀನು ಸಾರಿಗೆ ಮಜಾ. ತಪ್ಪ ತಿಳ್ಕೊಂತಾರೆ ಊಟ ಫಸ್ಟ್ ಅಡುಗೆ ಬೇರೆ. ಚೆನ್ನಾಗಿ ಎಣ್ಣೆಯಲ್ಲಿ ಟೊಮೆಟೊ ರುಬ್ಬಿರುವಂಥ ಪ್ಯೂರಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಇದು ಗುಜರಾತಿ ಶೈಲಿಯ ಮೀನಿನ ಸಾರು. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಮಂಗಳೂರು ಮೀನಿನ ಶೈಲಿ ಬೇರೆ, ಗೋವಾದಲ್ಲಿ ಬೇರೆ, ಕೇರಳನೇ ಬೇರೆ. ಏನೇ ಮೀನು ಸಾರು ಮಾಡಿದ್ರು ಅವರವ್ರ ತನದೊಳಗಿರುತ್ತೆ. ಇದು ಗುಜರಾತಲ್ಲಿ ಡಯು ದಾಮನ್ ಅಂತಿದೆ. ದಮನ್ನಿನ ಶೈಲಿ ಇದು, ಗುಜರಾತಿ ಶೈಲಿ ಇದು. ದಕ್ಷಿಣ ಗುಜರಾತಿ ಶೈಲಿಯ ಮೀನಿನ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸಂಜಯ್ ಅವರು. ನಾವು ಈ ಮೀನಿನ ಕೆಲಸಕ್ಕೆ ಒಂದು ಮಸಾಲ ಮಾಡ್ಕೊಂಡಿದ್ವಲ್ಲ, ಈ ಹಾಕಿದ್ದೀವಲ್ಲ, ಈ ಮಸಾಲ ಸ್ವಲ್ಪ ಬಿಡಿಸ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಮೀನಿನ ಮಸಾಲ ಇದು, ಮೀನಿನ ಮಸಾಲವನ್ನು ಹಾಕ್ಕೊಂಡಿದ್ದೀವಿ. ನೀರಂಗಿರುತ್ತಾ ಮೀನಿನ ಸಾರು ಗಟ್ಟಿಯಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಗಟ್ಟಿ ನೀರು ಜಾಸ್ತಿ ಹಾಕಿದರೆ ನೀರಂಗೆ ಆಗುತ್ತೆ. ಓಕೆ. ಅಲ್ಲ, ಬಟ್ ಯೂಶಲಿ ನೀವು ಮಾಡೋದು ಯೂಶಲಿ ನಾವು ಸ್ವಲ್ಪ ಗಟ್ಟಿಗೆ ಇರುತ್ತೆ. ಇಲ್ಲ, ಆದಷ್ಟು ನನಗೆ ತಳ್ಳಗಿರೋದು ಇಷ್ಟ. ಹೌದಾ? ಹಾಂ, ಓಕೆ ಓಕೆ. ತಿನ್ನೋದಕ್ಕೆ ಲೈಟಾಗಿ. ಇವಾಗ ಮೀನು ಬಿಡ್ತಾರಂತೆ ನೋಡಿ, ಏನೇನು ಬಿಡ್ತಾರೋ ಗೊತ್ತಿಲ್ಲ, ಮೀನು ಬಿಡ್ತೀವಿ ಅಂತ ಇದ್ದಾರೆ. ಬಿಟ್ಕೊಳ್ಳಿ ಮತ್ತೆ ಬಿಡಿ ಸರ್. ಓಕೆ, ಈಗ ಮೀನು ಹಾಕ್ಕೊಂಡಿದ್ದೀವಿ. ಈ 4 ಮೀನು ಏನು ಉಳಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇದೇ ಮಸಾಲ ಫ್ರೈ ಮಾಡಿ ತಿನ್ನು ನೋಡಿ ಸರ್, ಕಳೆದೋಗ್ಬಿಡ್ತೀರಾ ಅಂತ ಹೇಳಿದ್ದಾರೆ. ನೋಡೋಣ. ಸಖತ್ತಾಗೈತೆ ಮೀನಿನ ಸಾರು ಇದು. ಗುಜರಾತಿ ಶೈಲಿಯ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಾದಂಥ ಮೀನಿನ ಸಾರು ನಮ್ಮ ಕಾರ್ಯಕ್ರಮದಲ್ಲಿ. ಈಗ ನಾವು ಏನು ಚೆನ್ನಾಗಿ ನೆನೆಸ್ಕೊಂಡಿದ್ವಿ ಹುಣಸೆ ಹಣ್ಣನ್ನ, ಆ ಹುಣಸೆ ನೀರನ್ನು ಕೂಡ ಮಿಕ್ಸ್ ಮಾಡ್ತಾ ಇದೀವಿ. ಚೆನ್ನಾಗಿ ಮ್ಯಾರಿನೇಷನ್ ಮಾಡೋಕ್ಕೆ 1.5 ನಿಂಬೆಹಣ್ಣು ಹಾಕಿದ್ದೀವಿ. ಅರ್ಧ kg ಮೀನಿಗೆ. ಆ ಮೀನಲ್ಲೂ ಕೂಡ ಹುಳಿ ಅಂಶ ಇದೆ. ಈಗ ಸಾರಲ್ಲೂ ಕೂಡ ಹುಳಿ ಅಂಶ ಸ್ವಲ್ಪ ಸೇರಿಸಿದೀವಿ. ನೋಡಿ ಹೆಂಗೆ ಅಂತ ಹೇಳಿದ್ರೆ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿ, ಇವ್ರು ಹೇಳ್ದಂಗೆ ಜೋಳದ ರೊಟ್ಟಿಗೆ ತಿನ್ಬೋದು. ಸ್ವಲ್ಪ ನೀರು ಹಾಕೊಂಡ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಎಲ್ಲ ಹೆಂಗ್ ಬೇಕಾದ್ರೆ ಮಾಡ್ತೀವಿ ನಾವು ಗುಜರಾತಿಗಳು. ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಎಲ್ಲದಕ್ಕೂ ವೇಸ್ಟ್ ಮಾಡೋದಿಲ್ಲ ಯಾವುದನ್ನು. ನೋಡಿದ್ರಾ, ಇವೆಲ್ಲ ಬೇಕಿತ್ತು ನಮಗೆ. ನೋಡಿ, ನಾವು ಬಿಸ್ನೆಸ್ ಮೈಂಡೆಡ್. ಓಕೆ, ಕರೆಕ್ಟ್ ಸರ್, ಗೊತ್ತಾಗ್ತದೆ. ಕುದಿ ಬಂದ್ಮೇಲೆ ಸಿಮ್ ಮಾಡ್ಬಿಡ. ಇಲ್ಲಿ ಮೀನಿನ ಸಾರು, ಗುಜರಾತ್ ಶೈಲಿಯ ಮೀನಿನ ಸಾರು ತಯಾರಾಗ್ತಿದೆ. ಇಲ್ಲಿ ನಾವು ಮ್ಯಾರಿನೇಷನ್ ಮಾಡಿ 4 ಮೀನು ಹಂಗೆ ಉಳಿಸ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಇದು ಫ್ರೈ ಮಾಡಿದ್ರು ಮಜವಾಗಿರುತ್ತೆ ಅಂತ ಹೇಳಿದ್ರೆ ಇಟ್ಕೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಸನ್ಪ್ಯೂರ್ ಆಯಿಲನ್ನು. 1 ಸ್ಪೂನ್ ಎಣ್ಣೆ ಇದ್ರೆ ಸಾಕು, ಅದ್ಭುತವಾಗಿ ಫ್ರೈ ಆಗುತ್ತೆ. ಫೈನಲ್ ಆಗಿ ಇಲ್ಲಿ ಮೀನಿನ ಸಾರು ತಯಾರಾಯಿತು, ಅಲ್ಲಿ ಫಿಶ್ ಫ್ರೈ ತಯಾರಾಗ್ತಿದೆ. ಫಿಶ್ ಕರಿ, ಫಿಶು ಫ್ರೈ ಎರಡು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಸಾಲ ಲಕ 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 ಅಂತ ಇದೆ, ಒಳ್ಳೆ ಮಸಾಲ ಹಾಕಿದ್ದಾರೆ. ಫಿಶ್ ಫ್ರೈ, ಫಿಶ್ ಸಾರು, ಅನ್ನ ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ. ಡಿಶ್ ಔಟ್ ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಜಯ್ ಅವರು ಬಂದಿದ್ದಾರೆ. ಸಂಜಯ್ ರೆಡಿನಾ? ಇದು ನಮ್ಮ ಮನೆಯಲ್ಲಿ ಮಾಡೋದಂಥದ್ದು ಗುಜರಾತಿ ಶೈಲಿದು ಫ್ರೈ ಮತ್ತೆ ಮೀನ್ ಸಾರು ಅನ್ನದ ಜೊತೆಗೆ. ಅನ್ನದ ಜೊತೆಗೆ ಬೇಕಾದ್ರೆ ತಿನ್ಬೋದು. ಚಪಾತಿ, ಜೋಳದ ರೊಟ್ಟಿಗೆ ನಮ್ಮಲ್ಲಿ ತಿಂತೀವಿ ಮುರಳಿಯವರೇ. ಇದೇ ಸಾರು ಮಸ್ತ್ ಆಗಿರುತ್ತೆ, ನೋಡಿ ಕಳೆದೋಗ್ಬಿಡ್ತೀರಾ ಅಂತ ಹೇಳಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುಜರಾತಿ ಶೈಲಿಯ ಮೀನಿನ ಸಾರು ಹೆಂಗೆ ಮಾಡಿದ್ದಾರೆ ನೋಡೋಣ. ಟೊಮೊಟೊ ಬೇಸ್ ಹಾಕಿರೋದ್ರಿಂದ ಇದು ಚಪಾತಿಗೆ ಮತ್ತು ಪೂರಿಗೆ ಇಲ್ಲ ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ಅವರು ಇದನ್ನು ಚಪಾತಿಗೆ ಯೂಸ್ ಮಾಡ್ತಾರೆ. ಓಕೆ, ಹೇಗಂತು? ಅದ್ಭುತ ಅದ್ಭುತ ಅದ್ಭುತ. ಮೀನಿನ ಸಾರು, ಅದ್ರ ಜೊತೆಗೆ ಮಾಡಿರುವಂಥ ಫ್ರೈ, ಅದಕ್ಕೆ ಹಾಕಿರೋ ಮಸಾಲ, ಮಾಡಿರೋ ಸಂಜಯ್, ಇವೆಲ್ಲವೂ ಅದ್ಭುತ. ಚೆನ್ನಾಗಿ ಮಾಡಿದ್ರೆ ಸಂಜಯ್. ಫ್ರೈ ಮಾತ್ರ ಓ ಸೂಪರ್. ಮೀನಿನ ಸಾರಿಗೆ 80% ಮಾರ್ಕ್ಸ್ ಕೊಟ್ಟರೆ 100ಕ್ಕೆ, ಮೀನಿನ ಫ್ರೈಗೆ 100% ಕೊಡ್ಬೋದು. ಹೆಂಗಿದೆ ಅಂತ ಹೇಳಿದ್ರೆ ಕಳೆದೋಗ್ಬಿಡ್ತೀರಾ ನೀವು, ಅಷ್ಟು ಮಜವಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಜಯ್ ಅವರು ಬಂದಿದ್ದಾರೆ. ಅದ್ಭುತವಾದ ಗಮ್ಮನ್ನುವಂಥ ಕೈ ರುಚಿಯನ್ನು ತೋರಿಸಿದ್ದಾರೆ. ಒಳ್ಳೆ ಗುಜರಾತಿ ಶೈಲಿಯ ಮೀನಿನ ಸಾರು, ಫಿಶ್ ಫ್ರೈ ಎರಡನ್ನೂ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್.
ನಿಮ್ಮ ಅಡುಗೆಗೋಸ್ಕರ ಕಾಯ್ತಾ ಇರ್ತೀವಿ. Yes. ಸಾಕಷ್ಟು ಅಡುಗೆಗಳು ತೋರಿಸಿ, Okay. ನಾನ್ ವೆಜ್ ಎಲ್ಲ ನಿಮ್ಮ ವೆಜ್ ಅಡುಗೆಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ. ಅವಲೇ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅವ್ರ ಕೈಲಿ ವೆಜ್ ಮಾಡಿಸಿ ಅಂತೇಳಿ. ನಿಮ್ಮ Veg ವೆಜ್ ಮಾಡೋಣ. ವೆಜ್ ಅಡುಗೆಗೋಸ್ಕರ ಕಾಯ್ತಾ ಇರ್ತೀವಿ. ಮತ್ತೆ ಹೊಸ ಅಡುಗೆ ಒಂದಿಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಅಡುಗೆ ಮಾಡೋದಿದೆಯಲ್ಲ, ಇವರೇ ಮಾಡಬೇಕು ಅಂತೇನಿಲ್ಲ. ಈ ಅಡುಗೆ ಮಾಡೋದನ್ನೋದೊಂದು ಖುಷಿ ಕೊಡುವಂಥದ್ದು. ತುಂಬ ಒತ್ತಡವಾದಾಗ ಅಡುಗೆ ಮಾಡಿದ್ರೆ ಒತ್ತಡ ಕಡಿಮೆ ಆಗುತ್ತಂತೆ, ಆರೋಗ್ಯ ಸುಧಾರಿಸುತ್ತಂತೆ. ಅಂದ್ಕೊಳ್ತೀವಿ ಅಡುಗೆ ಮಾಡೋರೆಲ್ಲ ಹಿಂಗೆ ಇರ್ತಾರೆ ಅಂತ. ನೋ, ತುಂಬ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅನ್ನೋಕ್ಕೆ ಸಾಕ್ಷಿ ನಮ್ಮ ಸಂಜಯ್ ಅವರು. ಅದ್ಭುತವಾಗಿ ಅಡುಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸಂಜಯ್. ಈ ಥರ ಹೊಸ ಅಡುಗೆಗಳನ್ನ ನೀವು ಮಾಡ್ಕೋಬೇಕಾಗಿದ್ರೆ, ನೋಡ್ಕೋಬೇಕಾಗಿದ್ರೆ, ಕಲ್ತ್ಕೋಬೇಕಾಗಿದ್ರೆ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸೋಂಥ ಎಲ್ಲ ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ, ಭಾರತದ ಫಿಸಿಕಲಿ ರಿಫೈನ್ ಮಾಡಿರೋ ಮೊಟ್ಟ ಮೊದಲನೇ ಎಣ್ಣೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸೋದು ಸನ್ಪ್ಯೂರ್ ಎಣ್ಣೆ. ಮುಳ್ಳಿಯವರೇ, ಸನ್ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗುತ್ತಾ? ಸನ್ಪ್ಯೂರ್ ಆಯಿಲ್ ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಕಡೆ ಸಿಗುವಂಥದ್ದು ಸನ್ಪ್ಯೂರ್ ಆಯಿಲ್. ಆನ್ಲೈನ್ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ತೋರಿಸ್ಕೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರೋ ಫ್ರೈ ತಿನ್ನಬೇಕು, ಸಾರನ್ನ ರುಚಿ ಮಾಡಬೇಕು, ಊಟ ಮಾಡಬೇಕು. ಮತ್ತೆ ಹೊಸ ಅಡುಗೆಯೊಂದಿಗೆ ನೀವು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.